ಸಿನಿಮಾ ಹೊರತುಪಡಿಸಿ ನಿಮ್ಮ ಒಡನಾಟ ಹೇಗಿತ್ತು ಸರ್ ಅವ್ರ ಜೊತೆಗೆ? ಅದೇ ಕರಿತಾ ಇದ್ರು ಮನೆಗೆ, ಊಟಕ್ಕೆ ಬಾ ಅದಕ್ಕೆ ಬಾ, ಹೀಗೆ ಸಾಯಂಕಾಲ ಎಲ್ಲ ಕೂತ್ಕೋ, ಟೈಮ್ ಪಾಸ್ ಈಸ್ಬಿಟ್ಟೆಲ್ಲ ಆಡೋದು, ನಮಗೆ ಬರೋದಿಲ್ಲ. ಆಮೇಲೆ ನಾನು ಜಾಸ್ತಿ ನನ್ನದೊಂದು ವೀಕ್ನೆಸ್ ಏನಂದರೆ, ನನ್ನ ಆತ್ಮೀಯತೆ ಕ್ಲೋಸ್ ಆಗೋದಿಲ್ಲ ಜಾಸ್ತಿ. ಕರೀತಾರೆ, ಜಾಸ್ತಿ ಕ್ಲೋಸ್ ಆಗೋಲ್ಲ ಯಾರ ಹತ್ರನೂ. ಅಲ್ಲ ನನಗೆ ಗೊತ್ತು, ಯಾರ ಥರ ಜಾಸ್ತಿ ಕ್ಲೋಸ್ ಆದರೆ ಅವ್ರಿಗೆ ಬೇರೆಯವ್ರು ಇರ್ತಾರೆ ಅವ್ರ ಜೊತೆ ಇದ್ದವರು. ಇವನು ಎಲ್ಲಿ ಬಂದಾಗ ಫಿಟ್ಟಿಂಗ್ ಇಟ್ಬಿಡ್ತಾರೆ, ಹಾಳು ಮಾಡ್ತಾರೆ ಫ್ರೆಂಡ್ಶಿಪ್ನ. ತುಂಬ ನಾನು ನೋಡಿದ ಲೈಫಲ್ಲಿ. ಯಾಕಂದರೆ ನಾನು ಉಪೇಂದ್ರ ಅಂಥ ಆತ್ಮೀಯರಂದರೆ ಜೊತೇಲಿ ತಪ್ಕೊಂಡು ಮಲ್ಬೋದು. ಅಂದರೆ ಪಕ್ಕದಲ್ಲೇ ಅವ್ರ ತಾಯಿ ನನಗೆ ಹೇಳೋದು, ಮೂರನೇ ಮಗ ನಮ್ಮದು ಅಂತ. ಉಪ್ಪಿ ನಾನು ಉಪ್ಪಿ ಅಂತಲೇ ಕದು ಉಪ್ಪಿ ಅವರು ಒಂದು ಆತ್ಮೀಯತೆಯೇ ಬೇರೆ ಇತ್ತು ರೀ. ಹಿಂಗೆಲ್ಲ ನಾವು ಅವ್ರ ಜೊತೆಗೆ 1-2 ವರ್ಷ, ನಾನು 1.5 ವರ್ಷ ಇದ್ದೆ ಅಂದರೆ ಬಿಟ್ಟಿರೋಕ್ಕಾಗೋದಿಲ್ಲ. ಅದೇ ನಿಮಗೆ ಓಮ್ ಅವಕಾಶ ಅವರೇ ಕೊಟ್ಟಿದ್ದು, ಅವರೇ ಮಾಡಿದ್ರು. ಆದರೆ ಅವರು ಆ ಟೈಮಲ್ಲಿ ಉಡುಪಿಯಲ್ಲಿ ನೋಡಿದರು, 1-2 ಸಾರಿ ಬಂದರು, ನೋಡಿದ್ರು ನನ್ನದು ಆಲ್ರೆಡಿ ವೆಹಿಕಲ್ಗಳು ಸ್ಟೈಲ್ ಎಲ್ಲ ನೋಡಿ. ತುಂಬ ಜನ ನಾನು ಆವಾಗ ಮಾತಾಡ್ಸೋದು, ನೀವು ಯಾವುದೋ ಫಿಲ್ಮ್ ಹೀರೋವ, ಇದು ಡೈರೆಕ್ಟರ್ ಅಲ್ಲ, ಇವ್ರು ನೋಡ್ತಾಯಿದ್ರು. ಏನು ಸರ್ ಏನಾಗದೆ ನೀವು ಹೀರೋ ಅಂತ ಹೇಳ್ತಿದ್ದಾರೆ, ನೀವು ಆಗ್ತೀರ ಮುಂದೆ. ಹೇರ್ ಸ್ಟೈಲ್ ಆ ಥರ ಇತ್ತು, ಧೈರ್ಯ ಇತ್ತು, ಸಿಕ್ಕಾಪಟ್ಟೆ ಎನರ್ಜಿ ಬಾಡಿಯಲ್ಲಿ ಆವಾಗ. ಸೊ ಉಪ್ಪಿರ ಜೊತೆ ಇರುವಾಗಲೇ ಒಳಗಡೆ ಯಾರ್ಯಾರು ಫಿಟ್ಟಿಂಗ್ ಇಟ್ಟರು ನಂಗೆ ಗೊತ್ತಾಯಿತು. ಒಳಗೊಂದು ಹೊರಗೊಂದು ಮಾತಾಡೋದು ಯಾರು, ಇದು ಗೊತ್ತಾಯ್ತು ನನಗೆ. ಇಲ್ಲಿ ಚೆನ್ನಾಗಿರ್ತಾರೆ, ನಾವು ಮಕ್ಕಳು ಜೊತೆ ಇದ್ದಾಗಲೇ ಒಂದು ನಿಮಿಷನೂ ಆಗಿರೋದಿಲ್ಲ ನಮ್ಮ ಬಗ್ಗೆ. ಹಿಂಗಲ್ಲ ಅವ್ನು ಆ್ಯಕ್ಚುಲಿ ಹಿಂಗೆ ಮಾಡಿದ, ನಾವು ತಪ್ಪು ಮಾಡಿದ್ರು ಗೊತ್ತಿಲ್ಲ, ಒಂದೊಂದು ಸಾರಿ ತಪ್ಪು ಮಾಡಿರ್ತೀವಿ, ಸಹಜ. ಇಲ್ಲಿ ಯಾರೂ ಇಲ್ಲ, ಕ್ಷಮಿಸೋ ಗುಣ ಇರಬೇಕು. ಫಿಟ್ಟಿಂಗ್ ಇಟ್ಬಿಟ್ಟು ಹಾಳು ಮಾಡಿಬಿಟ್ರು. ಓಮ್ ಲಾಸ್ಟ್ ಸರ್, ಮತ್ತು ಅವ್ರ ಜೊತೆಗೆ ಯಾವುದು ಫಿಲ್ಮಿಗೆ ಹೋದೆ, ಒಂದು ದಿನ ಕರೆದ್ರು, ಒಂದು ಸೀನ್ ಮಾಡಿದೆ, ಆಮೇಲೆ ಕರೆದಿಲ್ಲ. ಉಪೇಂದ್ರ ಫಿಲ್ಮಲ್ಲಿ ಹೋದೆ, ಅಲ್ಲೊಂದು ಸೀನ್ ಮಾಡಿದರು, ಮತ್ತು ಸೀನ್ ಉಂಟು ಕರೆದಿಲ್ಲ. ನನಗೆ ಬೇರೆಯವ್ರು ಫಿಟ್ಟಿಂಗ್ ಇಟ್ಬಿಟ್ರು, ಅವ್ರು ಬೇಕು ಅಂತ ಕರೆದು ನೀನು ಕೆಟ್ಟ ಕ್ಯಾರೆಕ್ಟರ್ ಮಾಡಿಸಿ ಹಾಳು ಮಾಡ್ತಿದ್ದಾರೆ. ಮನಸ್ತಾಪ ಆಗೋಯ್ತು. ನೀವು ಮತ್ತೆ ಅದಾದಮೇಲೆ ಉಪೇಂದ್ರ ಅವರು ನೀವು ನೇರವಾಗಿ ಸಿಗ್ಲಿಕ್ಕೆ ಹೋಗಲಿಲ್ಲ. ನಾನು ಚೆನ್ನಾಗಿರಲಿ, ಅವರು ಚೆನ್ನಾಗಿದ್ದಾರೆ, ಇಂಪ್ರೂವ್ ಆದರು. ನಾವು ಇರುವಾಗ ಅವ್ರು ಯಾವ ರೀತಿ ಇದ್ದರು ನಮಗೆ ಅದು ಗೊತ್ತಿದ್ದದ್ದು. ಕಷ್ಟದಲ್ಲಿ ಎಲ್ಲ ಹೋರಾಡ್ತಿದ್ದವರು. ಕೆಲವರು ಬರ್ತಾರೆ ಮಧ್ಯದಲ್ಲಿ. ನಿಮ್ಮ ಅಂದರೆ ಊರಿನ ಕಡೆಯವರೇ ಅಲ್ಲ ಸರ್, ಕುಂದಾಪುರ? ಅವರು ಕುಂದಾಪುರ ಅಂದರೆ ಅವ್ರ ಅಪ್ಪ ಅಮ್ಮ, ಅವರು ಇಲ್ಲೇ. ಆ ಒಂದು ಅಭಿಮಾನ ಅವರು ಉಡುಪಿ ಅಂದರೆ ಅವರು ಒಬ್ಬರು ಶ್ರೀರಾಜ್ ಅಂತ ಇದ್ದಾರೆ, ಅವರು ಪರಿಚಯ ಮಾಡ್ಕೊಟ್ಟಿದ್ದವರು ಕುಂದಾಪುರದವರು. ಅವ್ರು ನಾನು ಉಡುಪಿಯವನು. ಆಮೇಲೆ ಅವರಿಗೆ ಉಡುಪಿ, ಮಂಗಳೂರು, ಬೆಂಗಳೂರು ಎಂಬುದು ಇಲ್ಲ ಅವರಿಗೆ, ಉಡುಪಿಯವರಿಗೆ. ಅವರಿಗೆ ಅದೊಂದು ಇದಿಲ್ಲ, ನಮ್ಮೂರವನು ಅದೆಲ್ಲ ಇಲ್ಲ. ಕಷ್ಟದಲ್ಲಿ ಯಾರಿದ್ದಾರೆ ಅವರಿಗೆ ಅಷ್ಟೇ. ಕಷ್ಟದಲ್ಲಿ ಯಾವ ಊರಿನವ್ರು ಬರೋದಿಲ್ಲಪ್ಪ, ನಾವು ಗೆಲ್ಲಬೇಕು, ಎಲ್ಲರೂ ಬರ್ತಾರೆ. ಸಂಬಂಧಿಕರು ಕೂಡ ಉಪೇಂದ್ರ ಕೆಲವು ಫಿಲ್ಮಲ್ಲಿ ಇದೆ ಅದು ಡೈಲಾಗ್ಗಳು, ಗೆದ್ದರೆ ಸಂಬಂಧಿಕರು ಇರೋದು, ಆಮೇಲೆ ಊರಿನವ್ರು ಬರೋದು. ಇಲ್ಲ, ಯಾರು ಬರ್ತಾರೆ? ಗೆದ್ಮೇಲೆ ನಾನು ಎಲ್ಲರೂ ಜೈ ಅನ್ನೋದು ಅವ್ರಿಗೆ. ಅದರಿಂದಾಗಿ ಅವರಿಗೆ ಏನು ಯಾವುದೇ ನಾನು ಆ ಊರು, ನಾನು ಈ ಜಾತಿ ಇಲ್ಲ ಅವರಿಗೆ. ಆವಾಗ ಮೆಂಟಾಲಿಟಿ ಆ ಥರ ಇತ್ತು ಅವ್ರದ್ದು, ನಾನು ನೋಡಿದ ಪ್ರಕಾರ.